ಮಾರ್ನಿಂಗ್. ಇದು ನೆಕ್ಸ್ಟ್ ಡೇ ಲಾಗು. ಎಲ್ರಿಗೂ ನನ್ನ ಚಾನಲ್ಗೆ ಸ್ವಾಗತ. ಸೊ ನಾವಿವಾಗ ನೆಕ್ಸ್ಟು ನಮ್ಮದು ಪ್ಲ್ಯಾನ್ ಇದ್ದಿದ್ದು ಆ್ಯಕ್ಚುಲಿ ಶೃಂಗೇರಿ ಮತ್ತು ಹೊರನಾಡು ಅಂತ. ನನ್ನ ತಂಗಿ ಭಾಳ ಆಸೆಪಟ್ಟು ಬೀಚ್ಗೆ ಹೋಗ್ಬೇಕು, ನಾನು ಇನ್ನೊಂದು ಬೀಚಿಗೆ ಕರ್ಕೊಂಡು ಹೋಗ್ರಿ ಅಂತ ರಿಕ್ವೆಸ್ಟ್ ಮಾಡಲಿಲ್ಲ, ಆರ್ಡ್ರ್ ಮಾಡಿದ್ದಕ್ಕೆ ಮುರುಡೇಶ್ವರ ಹೋಗ್ತಾ ಇದ್ದೀವಿ ಇವಾಗ. ಸೊ ಹಾಗಾಗಿ ಅಷ್ಟೇ, ಇನ್ನೇನಿಲ್ಲ. ಇನ್ನೇನು ಆ ಕಡೆ ಹೋಗೋದು ಈ ಕಡೆ ಹೋಗ್ತಾ ಇದ್ದೀವಿ ಅಂದ್ಕೊಂಡು ಹೋಗ್ತಾ ಇದ್ದೀವಿ. ಬನ್ನಿ ನೋಡೋಣ ಇವತ್ತು ಹೇಗಿರುತ್ತೆ ಏನು ಅಂತ. ನಮ್ಮದು ಲಾಸ್ಟ್ ವ್ಲಾಗಲ್ಲಿ ನೋಡಿದರೆ ಗೊತ್ತಿರುತ್ತೆ ನಾವೆಲ್ಲಿಗೆ ಬಂದಿದ್ವಿ, ಏನು ಮಾಡಿದ್ವಿ ಅಂತ. ಆಮೇಲೆ ಇನ್ನೊಂದು ಏನು ವಿಚಾರ ಅಂದರೆ, ನನಗೆ ಆ್ಯಕ್ಚುಲಿ ದೇವಸ್ಥಾನದಲ್ಲಿ ತುಂಬ ಖುಷಿ ಆಯಿತು. ಯಾಕೆಂದರೆ ಒಬ್ಬರು ಪುರೋಹಿತರು ತುಂಬ ಚೆನ್ನಾಗಿ ನಮಗೆ ಇನ್ನೊಂದು ಸಲ ದರ್ಶನ ಮಾಡಿಸಿ ಮತ್ತು ತೊಟ್ಲು ಪೂಜೆ ಮಾಡ್ತಾಯಿದ್ರು. ಅದನ್ನೆಲ್ಲ ನೋಡ್ಕೊಂಡು ಹೋಗೋಕ್ಕೆ ಅವಕಾಶ ಮಾಡಿಕೊಟ್ರು. ಅವರಿಗೆ ಆ್ಯಕ್ಚುಲಿ ನಾನು ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಯಾರೂ ಆ ಥರ ಮಾಡೋದಿಲ್ಲ ಯಾವ ಟೆಂಪಲಲ್ಲೂ. ಬಟ್ ಅಷ್ಟು ಪೇಷನ್ಸಿಂದ ಇಲ್ಲಿ ಬನ್ನಿ, ಅಲ್ಲೋಗಿ ಆ ದೇವ್ರು ನೋಡಿ, ಈ ದೇವ್ರನ್ನ ನೋಡಿ ಅಂತ ಇದು ಮಾಡಿದ್ರು. ಮತ್ತು ಬೇರೆ ನಾವು ಏನಾದರೂ ಅರ್ಥ ಮಾಡ್ಕೊಳೋ ಥರ ಏನೂ ಇರಲಿಲ್ಲ. ಆ್ಯಕ್ಚುಲಿ ಏನು ದುಡ್ಡು ಗಿಡ್ಡು ಏನೂ ಕೇಳಲಿಲ್ಲ. ಖುಷಿಯಾಗಿ ಹೇಳಿ ತೋರಿಸಿ ಮತ್ತು ಊಟ ಆಗಿದೆ, ರೆಡಿ ಆಗಿದೆ, ಊಟ ಮಾಡ್ಕೊಂಡು ಹೋಗಿ ಅಂತ ಹೇಳಿದರು. ಎಲ್ಲಿಯವರು ಏನಂತ ವಿಚಾರಿಸ್ಬಿಟ್ಟು. ಸೊ ಒಂಥರ ಖುಷಿ ಆಯಿತು. ಆ ಥರ ಯಾರಾದರೂ ನಮಗೆ ಗೊತ್ತಿಲ್ಲದಿರೋ ಜಾಗದಲ್ಲಿ ಈ ಥರ ಹೇಳಿದರೆ ಏನೋ ಒಂಥರ ಅನಿಸುತ್ತಲ್ಲ, ಆ ಥರ ಖುಷಿ ಆಯಿತು ನಮಗೂ. ಸೊ ಅಷ್ಟಾಯಿತು. ಮತ್ತು ಬಂದು ರೂಮ್ ಮಾಡಿ ಎಲ್ಲ ಮಾಡಿ ಬೆಳಗ್ಗೆ ಎದ್ದುಬಿಟ್ಟು ಎಲ್ಲ ಫ್ರೆಶ್ ಅಪ್ ಆಗಿ ಇವಾಗ ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಹೋಗ್ತಾ ಇದ್ದೀವಿ. ನೋಡಿ ರೋಡ್ ಹೇಗಿದೆ ಅಂತ ತೋರಿಸ್ತೀನಿ. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಇಲ್ಲಿ ಕಲುಸಿಲ್ಲ ಅಂತೆ, ಸ್ಟ್ರೈಟ್ ರೋಡು. ನೋಡೋಣ ಬನ್ನಿ ಇವತ್ತು ಏನೇನು ಮಾಡ್ತೀವಿ, ಹೇಗಿರುತ್ತೆ ಅಂತ. ಏನು ಸಾಂಗ್ ಹೇಳ್ಬೋದು ಇದಕ್ಕೆ? ಅದೆಲ್ಲ ಕಣೆ. ಕರೆಕ್ಟ್. ಏಳು ಚಿತ್ರ ಒಂದ ಹಂಗೆ ಬಿಡು, ಒಂದು ಸಾಂಗ ಅದನ್ನೇ ಹಾಕೊಂಡು ಇದರಲ್ಲಿ. ಆದರೆ ಕಾಪಿ ರೈಟ್ಸ್ ಬಂದ್ಬಿಡುತ್ತೆ. ನೀವೇ ಹೇಳ್ರಿ ಅದರಲ್ಲಿ ಪ್ಲೇ ಮಾಡ್ಕೊಂಡಿಲ್ಲ ಅಂತ. ಬರೀ ಉಡುಪಲ್ಲಿ ಬರೀ ಹಿಂಗೇನಾ? ಬೆಳೆ ಜೊತೆಯಲ್ಲಿ ದಿನವಿಡೀ ನೀನೇ. ಟ್ರಸ್ಟಿಂದ ಬಂದಿದ್ದಾ ಸಾಲಿಗ್ರಾಮಕ್ಕೆ? ಅವಾಗಲೂ ಇವಾಗಿಗೂ ಏನು ಡಿಫ್ರೆನ್ಸ್ ಇದೆ? ತುಂಬ ಡೆವಲಪ್ ಆಗಿದೆ ಅನ್ಸುತ್ತಾ? 7ನೇ ಕ್ಲಾಸಲ್ಲಿ ಬಂದಿದ್ದಾ? ಹಂಗಾದ್ರೆ ತುಂಬ ಲಾಂಗ್ ಗ್ಯಾಪಲ್ಲಿ ಬಂದಿದ್ದೀಗ. ಅಂದರೆ ಆನ್ ದ ವೇ ರೋಡಲ್ಲಿ ಅಡ್ಡಾಡಿದ್ದೀವಿ. ಇಲ್ಲಿ ಒಂದು ಮಠ ಐತೆ, ಮಠನ ಒಂದು ಟ್ರಸ್ಟ್ ಐತೆ ಸಾಲಿಗ್ರಾಮ. ಓಕೆ ಗಾಯ್ಸ್, ನೋಡಿದ್ರಲ್ಲ ಏನೆಲ್ಲ ಮೆಮೊರೀಸ್ನ ಒಂದು ರೋಡು ನಮಗೆ ರೀಕಾಲ್ ಮಾಡಿಸುತ್ತೆ ಅಂತ. ಸೊ ಇದ್ರ ಜೊತೆಗೆ ಮಾರ್ನಿಂಗ್ ಟೈಮಲ್ಲಿ ಕ್ಯಾಪ್ಚರ್ ಮಾಡಿರುವಂತಹ ಉಡುಪಿ ವ್ಯೂಸ್ನೆಲ್ಲ ಆ್ಯಡ್ ಮಾಡಿದ್ದೀನಿ. ನೋಡಿಬಿಟ್ಟು ಎಂಜಾಯ್ ಮಾಡಿ. ನೈಟು ಕ್ಯಾಪ್ಚರ್ ಮಾಡೋಕ್ಕಾಗಿರಲಿಲ್ಲ, ಸೊ ಹಾಗಾಗಿ. ಇಲ್ಲಿ ಭಜನೆ ಕೂಡ ಮಾಡ್ತಾ ಇದ್ದಾರೆ.
ಏನಿದು ರೋಡಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತ ಅನ್ಕೊಂತಿದ್ದೀರಾ? ಏನಿಲ್ಲ ಗಾಯ್ಸ್, ಇಲ್ಲಿ ಬ್ರಿಡ್ಜ್ ಇದೆ. 2 ಸೈಡು ವೆಹಿಕಲ್ ಪಾಸ್ ಆಗ್ತವೆ. ಬಟ್ ಯಾಕೋ ಆ ಕಡೆಯಿಂದ ಬಿಡ್ತಾ ಇದ್ದಾರೆ, ಈ ಕಡೆ ಬರೀ 2 ವೀಲರ್ ಅಷ್ಟೇ ಹೋಗ್ತಾ ಇದೆ. ಇಲ್ಲಿ ಸಿಂಗಲ್ ರೋಡಲ್ಲಿ ಬ್ರಿಡ್ಜ್ ಇಲ್ವಂದರೆ ಡಬಲ್ ರೋಡೇ ಅಂತ ನನಗೆ ಕರೆಕ್ಟಾಗಿ ಗೊತ್ತಿಲ್ಲ. ಈ ಥರ ಹೇಳಿದ್ದನ್ನು ಹೇಳ್ತಾ ಇದ್ದೀನಿ. ಯಾರಾದರೆ ಅಲ್ಲಿ ಕಾಡ್ತಾ ಇದ್ದಾಳಲ್ಲ ಅವಳೇ ಇದನ್ನು ಹೇಳಿದ್ದು. ಅವಳು ಇಲ್ಲಿ ಮಂಗಳೂರಲ್ಲಿ ಅವ್ರು ದೊಡ್ಡಮ್ಮ ಇದ್ದಾರೆ, ಸೊ ಅವ್ರು ತುಂಬ ಇಲ್ಲಿ ಅಡ್ಡಾಡ್ತಾ ಇರ್ತಾಳೆ. ಹಂಗಾಗಿ ಹೇಳಿದ್ದು ಅಕ್ಕ ಇಲ್ಲಿ ಸಿಂಗಲ್ ರೋಡ್ ಬ್ರಿಡ್ಜ್ ಸಿಗಲ್ಲ, ಸೊ ಡಬಲ್ ರೋಡೇ ಅಂತ. ಸೊ ನಾವು ಇಲ್ಲಿ ಸ್ವಲ್ಪ ಬ್ಯಾಕ್ ವಾಟರ್ ಏನೋ ಬೋಟಿಂಗ್ ನಡೀತಾ ಇದೆ, ಸೊ ಅಲ್ಲಿ ಫೋಟೋಸ್ ತಗೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ ಅಷ್ಟೇ ಗಾಯ್ಸ್. ಚೆನ್ನಾಗಿದೆ ನೇಚರ್ ಅಂತ, ಫೋಟೋಸ್ ಚೆನ್ನಾಗಿ ಬರ್ತವೆ ಅಂತ ಹೋಗ್ತಾ ಇದ್ದೀವಿ ಅಷ್ಟೇ. ಟ್ರಿಪ್ಪು 2 ದಿನ ಆಗಿದ್ದರೂ ಫೋಟೋಸ್ ಮಾತ್ರ 1000s ಆಗಿರ್ತವೆ. ನಮ್ಮದು ಆಲ್ರೆಡಿ ಟಿಫನ್ ಆಗಿತ್ತು, ಯಾಕೆಂದರೆ ನಾವು ಸ್ವಲ್ಪ ಬೇಗನೆ ರೆಡಿಯಾಗಿಬಿಟ್ಟು ಕೆಳಗಡೆ ಬಂದಿದ್ವಿ. ಇವರು ಬಂದಿರಲಿಲ್ಲ, ಲೇಟಾಗಿ ಎದ್ದಿದ್ರು. ಸೊ ಹಾಗಾಗಿ ಇವ್ರಿಗೆ ನೆಕ್ಸ್ಟ್ ಸ್ಟಾಪಲ್ಲಿ ಬ್ರೇಕ್ಫಾಸ್ಟ್. ಏನು ಬೇಕು ತಗೊಳ್ಳು. ರೈಸ್ ಪಲಾವ್ ಇದೆ, ಪೂರಿ ಇದೆ, ಇಡ್ಲಿ, ಬನ್ಸ್, ಸುಖಿನ ಉಂಡಿ ಇದೆ, ಉಪ್ಪಿಟ್ಟು ಅವಲಕ್ಕಿ, ಚೈಟೋಬಾತ್, ಗೋಲಿಬಜ್ಜಿ. ನಾವು ಅವ್ರ ಜೊತೆ ಮಂಗಳೂರು ಬನ್ನು ಮತ್ತು ಸ್ವಲ್ಪ ವಡೆ ಅದನ್ನು ತಗೊಂಡು ಟೇಸ್ಟ್ ಮಾಡ್ತಾಯಿದ್ವಿ. ಯಾಕೆಂದರೆ ಮಂಗಳೂರು ಬನ್ ಫೇಮಸ್ ಅಲ್ವಾ ಇಲ್ಲಿ. ಇನ್ನೂ ಒಂದಿದೆ, ಫುಲ್ಲು ಫಾರೆಸ್ಟ್ ಏರಿಯಾದೊಳಗೆ ಸ್ಟೆಪ್ಸ್ ಇಳ್ಕೊಂಡು ಹೋಗ್ಬೇಕು ಕೆಳಗೆ. ಮೋಸ್ಟ್ಲಿ ಇದೇ ಚೈನ್ ಅನಿಸುತ್ತೆ, ಅದು ಎಲ್ಲಿ ಸಿಗುತ್ತೆ ಅಂತ ಗೊತ್ತಿಲ್ಲ ನನಗೆ ಕರೆಕ್ಟಾಗಿ. ಹುಷಾರಪ್ಪ ರೀ. ಗಾಯ್ಸ್, ಇದು ಮರವಂತಿ ಬೀಚ್. ಮರವಂತಿ ಬೀಚಿಂದ ನೆಕ್ಸ್ಟ್ ನಾವು ಹೋಗಿದ್ದು ಕೊಲ್ಲೂರು, ಯಾಕೆಂದರೆ ಸ್ವಲ್ಪ ನಿಯರ್ ಇತ್ತು. ಓಕೆ ಗೈಸ್, ನಾವಿವಾಗ ಬಂದಿರೋದು ಕೊಲ್ಲೂರು. ಅನ್ಎಕ್ಸ್ಪೆಕ್ಟೆಡ್ ಆಗಿ ಕೊಲ್ಲೂರು ಮೂಕಾಂಬಿಕೆ ಟೆಂಪಲಿಗೆ ಬಂದಿದ್ದೀವಿ. ಇಲ್ಲಿ ನಾವು ಮುರುಡೇಶ್ವರ ಆನ್ ದ ವೇ ಹೋಗ್ತಾ ಕೊಲ್ಲೂರು ನೋಡಿದ್ವಿ, ಸೊ ನೋಡ್ಕೊಂಡು ಹೋಗ್ಬಿಡೋಣ ಅಂತ ಬಂದೀಗ. ಒಳಗಡೆ ಏನು ತೋರಿಸ್ತೀವಿ ಗೈಸ್, ನೋಡಿ ವ್ಯೂ ಪಾಯಿಂಟ್ ತೋರಿಸ್ತೀವಿ ನೋಡಿ. ಆ್ಯಂಡ್ ಒಳಗಡೆ ಏನು ಕ್ಯಾಮ್ರಾ ಲೋಡ್ ಇರಲ್ಲ, ಸೊ ಹಾಗಾಗಿ ಜಸ್ಟ್ ಅಷ್ಟೇ ತೋರ್ಸೋಕ್ಕಾಗೋದು. ನೋಡಿ ಬ್ಯಾಗ್ಸ್ ಎಲ್ಲ ಚೆನ್ನಾಗಿದ್ದಾವೆ, ಯಾರಾದರೂ ಬಂದರೆ ತೊಗೊಂಡ್ಬಿಡಿ. 400 500 ಎಲ್ಲ ಹೇಳ್ತವ್ರೆ ನೋಡಿ. ಇಷ್ಟ ಆದರೆ ತೊಗೊಳ್ಳಿ, ಕಷ್ಟ ಆದರೆ ಬಿಟ್ಬಿಡಿ. ಓಕೆ ಗಾಯ್ಸ್,
ಕೊಲ್ಲೂರಲ್ಲೂ ನಮಗೆ ಪ್ರಸಾದ ಸಿಕ್ತು. ಸೊ ಅದನ್ನು ನಾವು ತಿಂದ್ಕೊಂಡು ನೆಕ್ಸ್ಟ್ ಹೋಗಿದ್ದು ಮುರುಡೇಶ್ವರಗೆ. ಬಂತು. ಓಕೆ ಗಾಯ್ಸ್, ನಾವೀಗ ಇರೋದು ಮುರುಡೇಶ್ವರದಲ್ಲಿ. ನೋಡ್ತಾ ಇರ್ಬೋದು, ನೋಡಿದರೆ ಗೊತ್ತಾಗುತ್ತೆ ಈ ದೇವಸ್ಥಾನನ. ಓಕೆನಾ, ನಾವಿರೋದು ಇವಾಗ ಮುರುಡೇಶ್ವರದಲ್ಲಿ. ಆ್ಯಂಡ್ ಏನು ಗೊತ್ತಾ, ಇಲ್ಲಿ ಗುಹೆ ಇದೆ. ಗುಹೆ ಒಳಗೆ ಹೋಗಬೇಕು ಅಂದರೆ ಪೇ ಮಾಡಿಬಿಟ್ಟು ಹೋಗಬೇಕು. ಸೊ ಅಲ್ಲಿ ನಗದು ವ್ಯವಹಾರ ನಡೆಯೋದು, ಅಂದರೆ ಕ್ಯಾಶ್ ಕೊಟ್ಟು ಹೋಗಬೇಕು. ನಾವು ಕ್ಯಾಶ್ ತೊಗೊಂಬಂದಿರಲಿಲ್ಲ, ಕಾರಲ್ಲೆಲ್ಲ ಬಿಟ್ಟು ಬಂದುಬಿಟ್ಟಿದ್ವಿ. ಸೊ ಹಾಗಾಗಿ ನನ್ನ ತಂಗಿ ಇವಾಗ ಕ್ಯಾಶ್ ತರಕ್ಕೆ ಹೋಗಿದ್ದಾರೆ. ನಾವು ವೆಯ್ಟ್ ಮಾಡ್ತಾಯಿದ್ವಿ. ಯಾಕಂದರೆ ದೇವ್ರ ದರ್ಶನ 3 ಗಂಟೆಗೆ ಓಪನ್ ಆಗೋದು ಕೆಳಗಡೆ. ಸೊ ಇದನ್ನೆಲ್ಲ ಮುಗಿಸ್ಕೊಂಡು ಹೋಗೋದ್ರಾಗೆ ಅಷ್ಟು ಟೈಮ್ ಆಗಿರುತ್ತೆ. ಅದೇನು ಬೀಚಿಗೆ ಹೋಗಿ ಕೂತು ಬಿಟ್ರೆ ಅಷ್ಟೇ ಗಾಯ್ಸ್, ಅಷ್ಟೇ. ಇನ್ನೇನಾದರೂ ಇದೆಯಾ ಹೇಳೋಕ್ಕೆ? ಏನು ಫೀಲ್ ಆಯಿತು ನಿನಗೆ ನಮ್ಮ ಜೊತೆ ಟ್ರಿಪ್ ಬಂದಿದ್ದಕ್ಕೆ? ಹೊಸ ಎಕ್ಸ್ಪೀರಿಯನ್ಸ್. ಅಂದರೆ ನಾವು ಫಸ್ಟ್ ಟೈಮ್ ಬಂದಿದ್ದು ನಿನ್ನ ಜೊತೆ ಟ್ರಿಪ್ಪು. ಚೆನ್ನಾಗಿತ್ತು. ಇನ್ನೂ ಸ್ವಲ್ಪ ಇದೆ ಮತ್ತೆ ಟ್ರಿಪ್ಪು ಮುಗಿಸ್ಕೊಂಡು. ನಾನು ಅದನ್ನು ಮ್ಯೂಟ್ ಮಾಡಿಬಿಟ್ಟು ಫಾಸ್ಟ್ ಫಾರ್ವರ್ಡ್ ಮಾಡೀನಿ, ಏಕೆಂದರೆ ಕಾಪಿ ರೈಟ್ಸ್ ಬಂದುಬಿಡುತ್ತೆ. ತುಂಬಾ ಚೆನ್ನಾಗಿದೆ ಒಳಗಡೆ. ಎಲ್ಲ ಅದು ಯಾವ ಥರ ಏನು ದೇವರು ಅಂತ ಆ ಥರ ಎಲ್ಲ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಪರ್ ಹೆಡ್ 20 ರುಪೀಸೋ ಏನೋ ಇದೆ ಅಷ್ಟೇ. ಹೋಗ್ಬಿಟ್ಟು ನೋಡ್ಕೊಂಡು ಬಂದರೆ ಕಂಪ್ಲೀಟ್ 1 ರೌಂಡ್ ಇದೆ. ಅದು ತುಂಬ ಚೆನ್ನಾಗಿದೆ. ಟೆಂಪಲ್ ಇರೋದು ಅಲ್ಲಿ. ಓಕೆ ಗಾಯ್ಸ್, ನಾವು ಇವಾಗ ಮುರುಡೇಶ್ವರ ಬೀಚಲ್ಲಿದ್ದೀವಿ. ಸೊ ಏನಂದರೆ ಇಷ್ಟೊತ್ತು ಅಲ್ಲಿ ಇಲ್ಲೆಲ್ಲ ಅಡ್ಡಾಡಿ ಟೆಂಪಲ್ ನೋಡ್ಕೊಂಡ್ಬಿಟ್ಟು ಈಗ ಮತ್ತೆ ರೆಡಿ ಆಗಿಬಿಟ್ಟು ಬೀಚಿಗೆ ಬಂದಿದ್ದೀವಿ. ದಿಸ್ ವಿಲ್ ಬಿ ದ ಲಾಸ್ಟ್ ಪ್ಲೇಸ್. ದಿಸ್ ಇಸ್ ದ ಲಾಸ್ಟ್ ಪ್ಲೇಸ್. ಚೆನ್ನಾಗಿ ಎಂಜಾಯ್ ಮಾಡ್ತೀವಿ, ಮಜಾ ಮಾಡ್ತೀವಿ. ದೆನ್ ಪ್ಯಾಕಪ್. ನೀವು ನೋಡಿ, ಎಂಜಾಯ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಬ್ರು ಚಾನಲ್ಗೂ ಮಾಡಿ ಗಾಯ್ಸ್. ಬನ್ನಿ. ಬರ್ತೈತೆ ನೋಡಲಿ. ಕನ್ಫ್ಯೂಸ್ ಆಗಬೇಡಿ, ಇದು ಮಲ್ಪೆ ಬೀಚಿನ ಗ್ಲಿಮ್ಸು. ಆವಾಗ ಲಾಸ್ಟ್ ವಿಡಿಯೋದಲ್ಲಿ ಇದನ್ನು ಆ್ಯಡ್ ಮಾಡೋಕ್ಕಾಗಿರಲಿಲ್ಲ. ಸೊ ಹಾಗಾಗಿ ಈ ಬೀಚ್ ಜೊತೆನೇ ಆ್ಯಡ್ ಮಾಡಿ. ಕಾಫಿ ಓದಕ್ಕೆ ಹೋಗ್ತಿರೋದು ಇವ್ರು ನೋಡಿ ಗಾಯ್ಸ್. ಎಸ್ ಗಾಯ್ಸ್, ಇವಾಗ ನಾವು ಬೀಚಲ್ಲೆಲ್ಲ ಆಟ ಆಡಿ ಫ್ರೆಶ್ ಅಪ್ ಆಗಿ ಹಾಗೆ ಸ್ನ್ಯಾಕ್ಸ್ ತಿನ್ಕೊಳ್ಳೋಣ ಅಂತ ಅವರಿಬ್ಬರಲ್ಲಿ ಹಿಂದ್ಗಡೆ ಬರ್ತಾ ಇದ್ದಾರೆ. ಸೊ ವೆಯ್ಟ್ ಮಾಡ್ತಾ ಇದ್ದೀವಿ. ಎಳ್ನೀರು, ವೆಜಿಟೇಬಲ್ಸ್ ಅದರೊಳಗೆ ಇವಾಗ ಬಂದರು ನೋಡ್ರಿ ಗಾಯ್ಸ್. ಇವರು ಎಲ್ಲಿಗೆ ಹೋಗಿದ್ದೀರಾ? ಹಚ್ಕೊಂಡು ನಿಂತಿದ್ದು 0.5 ಅಂತೆ, 1x ಅಂತೆ. ಅದೇ ಚೆನ್ನಾಗಿ ಬಂದೈತೆ. ಡಯಟ್ ಹಿಂಗೆ ಮಾಡಲ್ಲ ಅವ್ರಿಗೆ ಅನ್ಸುತ್ತೆ. ಈಗ ನಾವು ಹೊರಗಿನ ಫುಡ್ ನೋಡಿದರೆ ಟೆಂಟ್ ಆಗಲ್ಲ ಅಂತ. ನೀವು ಸ್ಟಾರ್ಟ್ ಮಾಡಿದಾಗ ಹೆಂಗೆ ಅನಿಸುತ್ತೆ ಅಂದರೆ ಜಾಸ್ತಿ ನಿಮ್ಮದು ಫ್ರೂಟ್ಸ್
ಫ್ರೂಟ್ಸು ವೆಜಿಟೇಬಲ್ಸು ಹಿಂಗೆ ಎಳ್ನೀರು ವೆಜಿಟೇಬಲ್ಸಲ್ಲೇ ಗ್ರೀನ್ ಲೀವ್ಸ್ ಇದರೊಳಗೆ ವೆರೈಟಿ ಮಾಡಬೇಕು ಅಂತ ಅನ್ಸುತ್ತೆ. ಅವಾಗ ನೀವು ಸ್ಟಾರ್ಟ್ ಮಾಡ್ತೀರಾ ಡಿಸೈನಾಗಿ ಬರ್ತೀರಾ ಕನ್ವರ್ಟ್. ಚಾಟ್ಸ್ ಅಂತ ಹೋಗಿದ್ರೆ ಸ್ವಲ್ಪನೂ ಚೆನ್ನಾಗಿರಲಿಲ್ಲ, ಸುಮ್ಮನೆ ದುಡ್ಡು ವೇಸ್ಟು. ಮನೆ ನಾನೇ ಎಷ್ಟೋ ಚೆನ್ನಾಗಿ ಮಾಡ್ತೀನಿ, ಗೋಬಿ ಪಾನಿಪುರಿ ಎಲ್ಲ ಏನು ಚೆನ್ನಾಗಿಲ್ಲ ಇಲ್ಲಿ. ಯಾರು ಬಂದರೆ ಇಲ್ಲಿ ಏನು ತಿನ್ನೋಕೆ ಹೋಗಬೇಡಿ, ಏನು ಚೆನ್ನಾಗಿಲ್ಲ. ಒಂದು ಗೋಬಿ ಸ್ವಲ್ಪನೂ ಬೆಂದೇ ಇಲ್ಲ ಅಂಥದ್ದು. ಕಾರ್ನ್ ಓಕೆ ಕೊಡ್ಬೋದು, ಕಾರ್ನ್ ತಿನ್ನಿ ಗೈಸ್, ಚೆನ್ನಾಗಿರುತ್ತೆ. ಕಾರ್ನು ಎಳ್ನೀರು ಈ ಥರ ಕುಡೀರಿ. ಏನೇನೋ ತಿನ್ನಕ್ಕೆ ಹೋದರೆ ನಮ್ಮ ಊರಿಗೆ ಹೋಗೋತ್ತಿಗೆ ಏನೇನೋ ಆಗಿ ಹೋಗ್ಬಿಡ್ತೀವಿ ಆಮೇಲೆ. ಓಕೆ ಗಾಯ್ಸ್, ಬ್ರೈಟ್ನೆಸ್ ಸ್ವಲ್ಪ ಕಡಿಮೆ ಆಗ್ತೈತೆ. ಓಕೆ ಗಾಯ್ಸ್, ನಾವು ಇವಾಗ ಮುರುಡೇಶ್ವರದಿಂದ ಮುಂದಿನ ಪಯಣ ಅಂದರೆ ಊರಿಗೆ ಹೋಗ್ತಾ ಇದ್ದೀವಿ. ಆನ್ ದ ವೇ ಹಂಗೆ ಡಿನ್ನರ್ ಮುಗಿಸ್ಕೊಂಡು ರೀಚ್ ಆಗೋತ್ತಿಗೆ ಆಲ್ಮೋಸ್ಟ್ 12 o'clock, ಅಬೌಟ್ 12 o'clock ಇದೆ. ಊಟ ಮಾಡ್ಕೊಂಡು ಹೋಗ್ಬೇಕು. ತುಂಬ ಚೆನ್ನಾಗಿತ್ತು ಬೀಚಲ್ಲಿ. ಇವಳು ಇಷ್ಟ ತನಕ ಮಾಡಿದ್ಲು, ಬಾರೆ ಅಂದರೆ ನಾವು ಈ ಕಡೆ ಇದ್ದರೆ ಮತ್ತೋಗಿ ಆ ಕಡೆ ಜಾಗ ಕೂತ್ಕೊಳ್ತಿದ್ಲು. ಹಾಗಾಗಿ ಸ್ವಲ್ಪ ಜಾಸ್ತಿ ಆಯಿತು, ಇರಲಿ ಪರವಾಗಿಲ್ಲ ಅಂದ್ಕೊಂಡು ಸುಮ್ಮನಾದ್ವಿ. ಸೊ ಇವಾಗ ಹೊರಟಿದ್ದೀವಿ. ಅಂದವೇ ಊಟ ಮಾಡಿಕೊಂಡು ಹೋಗೋದು ಗಾಯ್ಸ್. ಚೆನ್ನಾಗಿತ್ತು ಮುರುಡೇಶ್ವರ, ಮಲ್ಪೆ, ಮಸ್ತ್ ಮಜಾ ಮಾಡಿದ್ವಿ. ಡಿನ್ನರ್ ಟೈಮಲ್ಲಿ ಸಿಗ್ತೀವಿ ಗಾಯ್ಸ್ ಆಮೇಲೆ. ಓಕೆನಾ? ಚಿತ್ರ ಅವರೇ ಮ್ಯೂಟ್ ಮಾಡಿ ಆದ್ರೆ ಓಕೆ ಸ್ಟಾರ್ಟ್ ಮಾಡೋಣ. ಏನು ವಿಡಿಯೋ ಮಾಡ್ತಿದ್ದೀವಿ? ಪ್ರಾಂಕ್ ಕಾಲ್. ಓಕೆ ಗೈಸ್, ನಾವು ಇವಾಗ ನಾವು ರೀಚ್ ಆಗೋಕ್ಕೆ ತುಂಬ ಟೈಮ್ ಬೇಕು. ಸೊ ಇವಾಗ ಸ್ವಲ್ಪ ಮಜಾನೂ ಬೇಕು ಚೆನ್ನಾಗಿ. ಹಂಗಾಗಿ ನಾವೀಗೊಂದು ಐಡಿಯಾ ಮಾಡಿದ್ದೀವಿ. ನಮ್ಮ ಬ್ರೋ ಇದ್ದಾರೆ ಒಬ್ಬರು, ಐ ಮೀನ್ ಅವರಿಗೆ ಕ್ಲಾಸ್ಮೇಟ್ಸು, ನನಗೆ ಬ್ರೋ. ಹಂಗೆ ಒಂಥರ ಬ್ರದರ್ ಫ್ರಮ್ ಅನದರ್ ಮದರ್ ಅಂತಾರಲ್ಲ ಹಾಗೆ. ಸೊ ಅವನಿಗೆ ಇವಾಗ ಒಂದು ಪ್ರಾಂಕ್ ಕಾಲ್ ಮಾಡೋಕ್ಕೆ ಪ್ಲಾನ್ ಮಾಡಿದ್ದೀವಿ. ಬನ್ನಿ ನೋಡೋಣ ಹೇಗಿರುತ್ತೆ, ಅವನು ಹೇಗೆ ರಿಯಾಕ್ಟ್ ಮಾಡ್ತಾನೆ ಅಂತ. ಓಕೆ, ಹರಣ್ಣ ಅವರ ಮಾತಾಡ್ತಿರೋದು? ಹಲೋ, ಕರೆಕ್ಟಾಗಿ ಮಾತಾಡ್ತೀರಾ ಇಲ್ಲ? ನಾವು ಬ್ಯಾಂಕಿಂದ ಮಾಡ್ತಿರೋದು. ಹಲೋ, ಯಾವ ಬ್ಯಾಂಕ್ ಇಲ್ಲ ಗೊತ್ತಿಲ್ಲ, ಯಾರು ಕರೆಕ್ಟಾಗಿ ಮಾತಾಡಿದ್ರೆ ಮಾತಾಡ್ರಿ, ಇಲ್ಲ ಅಂದ್ರೆ ಪ್ರಾಂಕ್ ಕಾಲು ನಮಗೆ ರಿವರ್ಸ್ ಆಗ್ಬಿಡ್ತು. ಅಂತ ನನ್ನ ಮಗ ಅಲ್ಲ ಇವನು. ಎತ್ತಲ್ಲೇನ ಈಗ. ಹಲೋ, ಏನಪ್ಪ ನೀನು ಫೋನ್ ಮಾಡಿ ನಿಮಗೆ ರಿಪೋರ್ಟ್ ಮಾಡೋಣ ಅಂತಿದ್ರೆ ನೀನು ನೆಟ್ಟಿಗೆ ಮಾತಾಡೋದೇ ಇಲ್ಲ, ಹಂಗೆ ಕಾಲ್ ಕಟ್ ಮಾಡ್ತೀಯ, ನಮಗೆ ಬೈತೀಯ, ಗೊತ್ತಾಗಲ್ವ ನಿನಗೆ? ನನ್ನ ವಾಯ್ಸ್ ಯಾರಿಗೆ ಗೊತ್ತಾಗ್ತೈತಿ? ಇವಾಗ ನಾನು ಮಾತಾಡೋದು ನಿಮ್ಮ ಅಕೌಂಟಿಂದ ಸ್ಕ್ಯಾಮ್ ಆಗಿದೆಯಲ್ಲ? ನನ್ನ ಅಕೌಂಟಾಗೆ ₹1 ದುಡ್ಡು ಐತೆ, ಅವ್ರ ಅಕೌಂಟ್ ಅಲ್ಲ, ಫೋನ್ ಮಾಡಿದ್ರೆ ನೀವು ಹಂಗೆ ಕಟ್ ಮಾಡ್ತೀರಲ್ಲ, ಕಾಮನ್ ಸೆನ್ಸ್ ಇಲ್ವಾ ನಿಮಗೆ? ಅಲ್ಲಿ ಹೋಗಕ್ಕಲ್ಲ, ಕತ್ಲಕ್ಕೆ ಈಗ ಮತ್ತೆ ಹೋಗತ್ತಾಗೆ ನೋಡ್ತೀಯ, ಈಗ ಎಲ್ಲಿ ಮಾಡ್ತಿದ್ದಾಗ? ಹಲೋ, ಇಲ್ಲಿ ಮಾತಾಡ್ತಾ ಇದ್ರೆ ಅಲ್ಲಿ ಮಾತಾಡ್ತಾ ಇದ್ರಿ. ನಿಮ್ಮ ಅಕೌಂಟಿಂದ ಸ್ಕ್ಯಾಮ್ ಆಗಿದೆ ಅಂತ ಹೇಳ್ತಾ ಇದೀವಲ್ಲ ಆಗ್ಲಿಂದ. ಯಾರ ಅಕೌಂಟ್? ನಮ್ಮ ಅಕೌಂಟಾ? ಹಾ, ನೀವೇ. ನಿನ್ನೆ ಸ್ಕ್ಯಾಮ್ ಮಾಡ್ತಾನೆ ಅನ್ಕೊಂಡು ಇವಳ ಮಧ್ಯೆ ಮಾತಾಡ್ತಾಳೆ, ಆಮೇಲೆ ಇಲ್ಲಾಂದ್ರೆ ವಿಡಿಯೋ ಮಾಡ್ತಿದ್ದಾಳೆ, ನಂಗೆ ಶೇಪ್ ಔಟ್ ಮಾಡ್ಬಿಡ್ತಾನೆ. ಎಡಿಟ್ ಮಾಡಿದ್ರಾಯ್ತು. ಏನು ಮಾಡ್ತಿದ್ಯಾ?
ಈಗ ಇನ್ನೊಬ್ರಿಗೆ ಕಾಲು ಪ್ರಾಂಕ್ ಕಾಲು ಬನ್ನಿ ನೋಡೋಣ ಅವ್ರು ಯಾವ ಥರ ಏನು ಮಾತಾಡ್ತಾರೆ ಪ್ರಾಂಕ್ ಆಗ್ತಾರೋ ಇಲ್ಲೋ ಅನ್ನೋದನ್ನ ತೋರಿಸಿ ನೋಡೋಣಂತೆ. ಫಿಶು ಮೀನು ಹಾಕುತ್ತೋ ಮರಿ ಹಾಕುತ್ತೋ ಮರಿ ಹಾಕುತ್ತೋ ಮೊಟ್ಟೆ ಅಲ್ಲ ಮೊಟ್ಟೆ ಹಾಕುತ್ತಾ ಮರಿ ಎರಡು ಗೊತ್ತೆ. ಓಕೆ ಅವನು ನನ್ನ ವಾಯ್ಸ್ ಕಂಡು ಹಿಡಿತಾನೆ ಈಗ ಕಂಡು ಕಾಲೇ ರಿಸೀವ್ ಮಾಡಲಿಲ್ಲ ಗಾಯ್ಸ್ ಇವನು. ಪ್ರಾಂಕ್ ಕಾಲ್ ಮುಗ್ದಾದ್ಮೇಲೆ ನನಗೆ ಸ್ವಲ್ಪ ಹೆಡ್ಡೇಕ್ ಜೊತೆಗೆ ಹಾಗೆ ನಿದ್ದೆ ಕೂಡ ಬಂದುಬಿಟ್ಟಿತ್ತು. ಸೊ ಹಾಗೆ ನಾನು ಸ್ವಲ್ಪ ನಿದ್ದೆ ಮಾಡಿದ್ರೆ ಅಷ್ಟರೊಳಗೆ ನಾವು ನಿಯರ್ ಸಾಗರ ರೀಚ್ ಆಗಿದ್ವಿ. ಇವಾಗ ಡಿನ್ನರ್ಗಂತ ಸ್ಟಾಪ್ ಹಾಕಿದ್ದೀವಿ. ಯೂಶ್ವಲಿ ನಾವು ಡಾಬಾ ಹೋಗಲ್ಲ, ಬಟ್ ಈ ಸಲ ಟ್ರೈ ಮಾಡೋಣ ಅಂತ ಹೋಗಿದ್ವಿ. ಶಿವಮೊಗ್ಗ ತನಕ ಸಿಗ್ತಾವ ಅನ್ನೋದು ಅಲ್ಲಿ ಸಿಗ್ತಾವ ಕನ್ಫರ್ಮ್ ಇಲ್ಲ. ಡಿನ್ನರ್ ಎಲ್ಲ ಮುಗಿಸ್ಬಿಟ್ಟು ಹೊರಟ್ವಿ. ಸೊ ಹೋಗ್ಬೇಕಾದ್ರೆ ಒಂದಿಷ್ಟು ಮಾತು ಕತೆ ನೆನಪುಗಳನ್ನೆಲ್ಲ ಮೆಲುಕಾಗ್ತಾ ಹೋದ್ವಿ. ಏಕೆಂದರೆ ನಾವು 4 ಜನ ಇದ್ದಿದ್ದರಿಂದ ನಮಗೇನು ಬೋರ್ ಅಂತ ಅನ್ನಿಸ್ತಾ ಇರಲಿಲ್ಲ. ಇಬ್ಬಿಬ್ಬರೇ ಟ್ರಾವೆಲ್ ಮಾಡಬೇಕಾದ್ರೆ ಸ್ವಲ್ಪ ಬೋರ್ ಆಗ್ತಾ ಇರುತ್ತೆ. ಸೊ 4 ಜನ ಇದ್ದಿದ್ದರಿಂದ ಎಲ್ಲ ಮಾತುಕತೆ ಆಡ್ಕೊತ ಊರ ಕಡೆಗೆ ಹೊರಟ್ವಿ. ಆ್ಯಂಡ್ ದೆನ್ ಡ್ರೈವಿಂಗ್ ಮಾಡೋರ್ಗೂ ಬೋರ್ ಆಗಬಾರ್ದು ಅಲ್ವಾ. ಸೊ ಹಾಗಾಗಿ ಐ ಹೋಪ್ ಈ ವ್ಲಾಗ್ ಇಷ್ಟ ಆಗಿದೆ ಅಂದ್ಕೊಂಡು